ಚಿಂತನ ರಾಜೇಂದ್ರ ಬಡಿಗೇರವರಿಂದ. ಡಿಸೆಂಬರ್ 31 ಇದು ವರ್ಷದ ಕೊನೆಯ ದಿನ. ಇಂದು ಹೊಸ ವರ್ಷಕ್ಕೆ ಸ್ವಾಗತ ಕೋರುವ ಅದ್ಭುತ ದಿನ. ದೇಶದ ತುಂಬೆಲ್ಲ ಯುವಕರಾದಿಯಾಗಿ ಎಲ್ಲರೂ ಮಧ್ಯರಾತ್ರಿವರೆಗೆ ಕಾಯ್ದು 12 ಗಂಟೆಯ ಸಂಧಿ ಕಾಲದಲ್ಲಿ ಸಂಭ್ರಮದಿಂದ ಕುಣಿದು ಕುಪ್ಪಳಿಸುತ್ತಾರೆ. ಹೊಸ ವರ್ಷ ತಮಗೆಲ್ಲ ಹರ್ಷದಾಯಕವಾಗಿರಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾರೆ. ಒಬ್ಬರಿಗೊಬ್ಬರು ಶುಭ ಕೊಡುತ್ತಾರೆ. ಮಾಧ್ಯಮಗಳು ಕೂಡ ವಿಶೇಷ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಪ್ರಸಾರ ಮಾಡುತ್ತವೆ. ನ ಕಶ್ಯದಪಿ ಜಾನಾತಿ ಕಿಂ ಕಶ್ಯಶ್ಯು ಭವಿಷ್ಯತಿ ಎಂದು ಹೇಳಿರುವಂತೆ ಭವಿಷ್ಯದ ಗರ್ಭದಲ್ಲಿ ಏನೇನು ಹುದುಗಿದೆಯೋ ಯಾರಿಗೂ ಗೊತ್ತಿಲ್ಲ. ಸಂಘರ್ಷದ ಬದುಕಿನಲ್ಲಿ ಎಲ್ಲರಿಗೂ ಹೊಸ ಹೊಸ ಕನಸುಗಳು, ಹೊಸ ಹೊಸ ಸವಾಲುಗಳು, ಅವುಗಳನ್ನು ಮೆಟ್ಟಿ ನಿಂತು ಜಯಿಸುವಂತಹ ಹುಮ್ಮಸ್ಸು ಪ್ರತಿಯೊಬ್ಬರದು. ಅಪ್ಪ ತೋಡಿದ ಬಾವಿ ಎಂದು ಉಪ್ಪು ನೀರು ಕುಡಿಯುತ್ತಾ ಹೋಗುವುದು ಮೂರ್ಖತನವಾದೀತು ಎನ್ನುವಂತಹ ವಿಚಾರವನ್ನು ಅರಿತಂತಹ ಯುವಕರು ಹೊಸತನಕ್ಕೆ, ಹೊಸ ಕ್ರಾಂತಿಗೆ ಸಜ್ಜುಗೊಂಡು ಹೊಸ ತಂತ್ರಜ್ಞಾನಕ್ಕೆ ಮೈಯೊಡ್ಡಿ ಹೊಸ ಬಗೆಯ ಶಾರ್ಟ್ ಬಟ್ ಸ್ವೀಟ್ ಜೀವನಕ್ಕೆ ಅರ್ಪಿಸಿಕೊಂಡಿರುವುದು ಎಲ್ಲೆಡೆಯೂ ಕಂಡು ಬರುವಂತಹ ದೃಶ್ಯ ಇದು. ವೈಜ್ಞಾನಿಕ ಯುಗದಲ್ಲಿ ಮನುಷ್ಯ ಏನೆಲ್ಲವನ್ನೂ ಮಾಡಿದ್ದಾನೆ, ಎಲ್ಲವನ್ನೂ ಸಾಧಿಸಿದ್ದಾನೆ. ಹಕ್ಕಿಯಂತೆ ಹಾರಬಲ್ಲವನಾಗಿದ್ದಾನೆ, ಮೀನಿನಂತೆ ಈಜಬಲ್ಲವನಾಗಿದ್ದಾನೆ, ಕ್ಷಣಾರ್ಧದಲ್ಲಿ ದೇಶ ಸುತ್ತ ಬಲ್ಲವನಾಗಿದ್ದಾನೆ, ನೆಟ್ವರ್ಕ್ ಮೂಲಕ ತುದಿ ಬೆರಳಿನಲ್ಲಿಯೇ ಪ್ರಪಂಚವನ್ನು ಜಾಲಾಡಬಲ್ಲವನಾಗಿದ್ದಾನೆ, ಹೊಸ ಹೊಸ ಆವಿಷ್ಕಾರಗಳ ಮೂಲಕ ತಾನೇ ಮಾಡಿದ ದಾಖಲೆಗಳನ್ನು ಮುರಿಯುತ್ತಿದ್ದಾನೆ. ಆದರೆ ವಿಚಿತ್ರವೆಂದರೆ ಇಲ್ಲಿ ಇವೆಲ್ಲವುದರ ಮಧ್ಯೆ ಮನುಷ್ಯ ಏಕಾಂಗಿಯಾಗಿದ್ದಾನೆ, ಸಮಾಧಾನ ಕಳೆದುಕೊಂಡಿದ್ದಾನೆ. ವಿದ್ಯೆ ಬಂತು ವಿನಯ ಹೋಯಿತು, ವಿಜ್ಞಾನ ಬಂತು ಸಮಾಧಾನ ಹೋಯಿತು ಎನ್ನುವ ಕವಿವಾಣಿ ನಮಗೆ ಇಲ್ಲಿ ನೆನಪಿಗೆ ಬಾರದೇ ಇರೋದು. ವಿಜ್ಞಾನ ಮನುಷ್ಯನಿಗೆ ಏನೆಲ್ಲ ಭೌತಿಕ ಸುಖಗಳನ್ನು ಕೊಟ್ಟಿದೆ, ಆದರೆ ಆಂತರಿಕ ಶಾಂತಿ ಸಮಾಧಾನ ಹರಣ ಮಾಡಿರುವಂತೂ ಸತ್ಯ. ಕೊಟ್ಟಿಗೆ ಶುಚಿಯಾಗಿದ್ದರೆ ಸಾಲದೆ, ತಿಪ್ಪೆಯೂ ಶುಚಿಯಾಗಿರಬೇಕೆಂಬ ಹಂಬಲಬೇಕಯ್ಯ. ಬದುಕು ಬಂಗಾರವಾಗಿದ್ದರೆ ಸಾಲದೆ, ಸಮಾಧಿಯೂ ಕೂಡ ಬಂಗಾರವಾಗಿರಬೇಕು ಎನ್ನುವ ಹಂಬಲ ಏಕಯ್ಯ ಎಂದು ಜ್ಞಾನಿಗಳು ಹೇಳಿರುವಂತೆ ಅತಿಯಾದ ಆಶೆಯೇ ಮನುಷ್ಯನನ್ನು ದುಃಖಕ್ಕೆ ಈಡು ಮಾಡಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿಯೇ ಆಶೆಯೇ ದುಃಖಕ್ಕೆ ಕಾರಣ ಎಂದ ಬುದ್ಧ, ಆಶೆ ಇಲ್ಲದಿದ್ದರೆ ಮನುಷ್ಯನ ಬದುಕು ನಿಸ್ಸಾರವಾಗುತ್ತದೆ ಎನ್ನುವ ಮಾತು ಸತ್ಯವಾದರೂ ಕೂಡ ಅದಕ್ಕೊಂದು ಇತಿಮಿತಿ ಇರಬೇಕು. ಅತಿ ದರ್ಪೆ ಲಂಕಾಹತ, ಅತಿ ಮಾನೇಚಿ ಕೌರವ, ಅತಿರ್ದಾನ ಬಲಿರ್ಬದ್ಧ, ಸರ್ವಂ ಅತ್ಯಂತ ವರ್ಜಿತಂ ಎಂದು ಸುಭಾಷಿತಕಾರರು ಹೇಳಿರುವಂತೆ ಅತಿಯಾದಾಗ ಅಮೃತವೂ ವಿಷವಾಗುತ್ತದೆ. ಅಜೀರ್ಣಕ್ಕೆ ಕಾರಣ ಅಂಬಲಿಯಾದರೇನು, ಅಮೃತವಾದರೇನು, ಪರಿಣಾಮ ಮಾತ್ರ ಒಂದೇ. ಜಿಗುಪ್ಸೆಗೆ ಕಾರಣ ಬಡತನವಾದರೇನು, ಸಿರಿತನವಾದರೇನು, ಪರಿಣಾಮ ಮಾತ್ರ ಒಂದೇ ಎಂದು ಜ್ಞಾನಿಗಳು ಹೇಳಿರುವಂತೆ ಯಾವುದೇ ವಿಷಯ ಅತಿಯಾದಾಗ ಅಸಹ್ಯವಾಗುತ್ತದೆ ಎನ್ನುವಂಥ ವಿಚಾರ ನಮ್ಮ ಗಮನಕ್ಕೆ ಬರುತ್ತಿಲ್ಲ. ಹಾಗೆ ನೋಡಿದರೆ ನಮ್ಮ ಪರಂಪರೆಯಂತೆ ಹೊಸ ವರ್ಷ ಆರಂಭವಾಗುವುದು ಯುಗಾದಿಯಿಂದ. ಆದರೂ ಇತರೆ ದೇಶಗಳಂತೆ ನಾವು ಕೂಡ ಡಿಸೆಂಬರ್ 31ಕ್ಕೆ ವರ್ಷವನ್ನು ಕೊನೆಗೊಳಿಸಿ ಜನವರಿ 1 ಹೊಸ ವರ್ಷದ ಮೊದಲ ದಿನವನ್ನಾಗಿ ಆಚರಿಸುತ್ತಿದ್ದೇವೆ. ತಾತ್ವಿಕ ನೆಲೆಗಟ್ಟಿನಲ್ಲಿ ವಿಚಾರಿಸುವುದಾದರೆ ಅಖಂಡವಾದ ಕಾಲನಿಗೆ ಯಾವ ಮಾಸ ವರ್ಷಗಳು ಬಾಧಿತವಾಗುವುದಿಲ್ಲ. ವಿದಾಯ ಹೇಳುತ್ತಿರುವಂತಹ ಈ ಸಂದರ್ಭದಲ್ಲಿ ಈ 1 ವರ್ಷದ ಅವಧಿಯಲ್ಲಿ ಪ್ರಾಪಂಚಿಕವಾಗಿ ಹಾಗೂ ಪಾರಮಾರ್ಥಿಕವಾಗಿ ನಾವು ಗಳಿಸಿದ್ದೇನು, ಕಳೆದುಕೊಂಡಿದ್ದೇನು ಎನ್ನುವಂಥ ಲೆಕ್ಕ ನಾವೆಲ್ಲರೂ ಮಾಡಬೇಕಾಗಿದೆ. ಹಿಂದಿನ ಅನುಭವದಿಂದ ನಾವು ಮುಂದಿನ ವರ್ಷದಲ್ಲಿ ಗಟ್ಟಿಯಾದ ಹೆಜ್ಜೆಗಳನ್ನು ಇಡೋಣ. ಬರುವ ಪ್ರತಿಯೊಂದು ಅಡ್ಡಿ ಆತಂಕಗಳನ್ನು ಮೆಟ್ಟಿ ನಿಲ್ಲೋಣ. ಹೋಗುತ್ತೀಯದು ಕಾಯ ವ್ಯರ್ಥ, ಇದರ ಲಾಭವ ತಿಳಿದವ ಯೋಗಿ ಸಮರ್ಥ ಎಂದು ಶರೀಫರು ಹೇಳಿರುವಂತೆ ಈ ಸುಂದರ ಕಾಯವನ್ನು ವ್ಯರ್ಥಕ್ಕೆ ಕಳೆಯದೆ ಇದನ್ನು ಸಾರ್ಥಕಗೊಳಿಸೋಣ. ಇದುವರೆಗೆ ರಾಜೇಂದ್ರ ಬಡಿಗೇರವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.